ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೆಕ್ ವಿತ್ ಪ್ರೇಮ್ ಇನ್ ಕನ್ನಡ. ಫ್ರೆಂಡ್ಸ್, ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ನೋಂದಾಯಿತ ಕಟ್ಟಡ ಕಾರ್ಮಿಕರ ಪ್ರಥಮ PUC ಮತ್ತು ದ್ವಿತೀಯ PUCಯಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಶಾಲಾ ಕಿಟ್ಗಳನ್ನ ಪಡ್ಕೊಳ್ಳಿಕ್ಕೆ ಅರ್ಜಿಗಳನ್ನ ಕರೆದಿದ್ದಾರೆ. ಅದನ್ನು ಪಡ್ಕೊಳ್ಳಿಕ್ಕೆ ನೀವು ನೀಡಬೇಕಾಗಿರೋ ದಾಖಲೆಗಳೇನು, ಎಲ್ಲಿ ಅರ್ಜಿ ಹಾಕಬೇಕು ಅನ್ನುವ ಸಂಪೂರ್ಣವಾದ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ಹಾಕೋ ಮುಂದಿನ ವಿಡಿಯೋ ನಿಮಗೆ ಆ ತಕ್ಷಣ ಬಂದು ಸೇರುತ್ತೆ. ಫ್ರೆಂಡ್ಸ್ ಹಾಗೆಯೇ ಪಕ್ಕದಲ್ಲಿರೋ ಜಾಯಿನ್ ಬಟನ್ನ ಕ್ಲಿಕ್ ಮಾಡೋದ್ರ ಮೂಲಕ ನನ್ನ ಚಾನಲ್ಗೆ ನೀವು ಮೆಂಬರ್ ಆಗಿ ಸಹ ಆ್ಯಡ್ ಆಗ್ಬೋದು. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕಟ್ಟಡ ಕಾರ್ಮಿಕರ ಪ್ರಥಮ PUC ದ್ವಿತೀಯ PUC ಮಕ್ಕಳಿಗೆ ಶಾಲಾ ಕಿಟ್ಗಳನ್ನು ವಿತರಿಸುವ ಬಗ್ಗೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನು ತಿಳಿಸಿದ್ದಾರೆ ಅಂತಂದರೆ, ಇಲ್ಲಿಯ ಕಾರ್ಮಿಕ ನಿರೀಕ್ಷಕರ ಕಚೇರಿ ಹಾಸನ ಹಾಗೂ ಆಲೂರು ತಾಲೂಕಿನಲ್ಲಿ ನೋಂದಣಿಯಾಗಿರುವ 2022-23ನೇ ಸಾಲಿನಲ್ಲಿ ಪ್ರಥಮ PUC ಮತ್ತು ದ್ವಿತೀಯ PUC ವಿದ್ಯಾಭ್ಯಾಸ ಮಾಡುತ್ತಿರುವ ಕಾರ್ಮಿಕರ ಮಕ್ಕಳಿಗೆ ಶಾಲಾ ಕಿಟ್ಗಳನ್ನು ವಿತರಿಸಲಾಗುತ್ತದೆ. ಆದ್ದರಿಂದ ಈ ಕಚೇರಿಯಲ್ಲಿ ನೋಂದಣಿಯಾಗಿರುವ ಕಾರ್ಮಿಕರುಗಳು ದಿನಾಂಕ 27/3/2023 ಒಳಗಾಗಿ ಈ ಕಚೇರಿಗೆ ಭೇಟಿ ನೀಡಿ ಶಾಲಾ ಕಿಟ್ಗಳನ್ನು ಪಡೆಯಬೇಕಾಗಿ ಈ ಮೂಲಕ ತಿಳಿಯಪಡಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಫ್ರೆಂಡ್ಸ್, ಹಾಗೇನೆ ಈ ಶಾಲಾ ಕಿಟ್ಗಳನ್ನ ಪಡ್ಕೊಳ್ಳಿಕ್ಕೆ ನೀವು ನೀಡಬೇಕಾಗಿರೋ ದಾಖಲೆಗಳೇನು ಅಂತಂದರೆ, ನಿಮ್ಮ ಚಾಲ್ತಿಯಲ್ಲಿರುವ ಲೇಬರ್ ಕಾರ್ಡ್ ಏನಿದೆ ಅದರ ಜೆರಾಕ್ಸ್ ಬೇಕಾಗುತ್ತೆ, ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕಾಗುತ್ತೆ, ಅದರ ಮೇಲೇ ಹಾಗೇನೆ ನೀವು ನಿಮ್ಮ ಮೊಬೈಲ್ ನಂಬರನ್ನು ಬರೆದಿರಬೇಕಾಗುತ್ತೆ. 2022-23ನೇ ಸಾಲಿನಲ್ಲಿ ಪ್ರಥಮ PUC ಮತ್ತು ದ್ವಿತೀಯ PUC ವಿದ್ಯಾಭ್ಯಾಸ ಮಾಡುತ್ತಿರುವ ಮೂಲ ವ್ಯಾಸಂಗ ದೃಢೀಕರಣ ಪತ್ರ ಅಥವಾ ಮಗುವಿನ ಮೂಲ ಕಾಲೇಜು ಗುರುತಿನ ಚೀಟಿಯ ಪತ್ರ ಅಂತ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಮಗ ಅಥವಾ ಮಗಳು ಏನು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಕಾಲೇಜಿನಲ್ಲಿ, ಆ ಕಾಲೇಜ್ಗೆ ಹೋಗಿ ನೀವು ವ್ಯಾಸಂಗ ದೃಢೀಕರಣ ಪತ್ರವನ್ನು ಪಡ್ಕೊಬಂದು ಕೊಡಬೇಕಾಗುತ್ತೆ. ಅದು ಯಾವ ರೀತಿ ಇರಬೇಕು ಅಂತಂದರೆ, ಅದರ ಮೇಲೆ ನಿಮ್ಮ ಮಗ ಅಥವಾ ಮಗಳೇನಿದ್ದಾರೆ ಅವರ ಫೋಟೋನ ಅಂಟಿಸಿ ಅದಕ್ಕೆ ಅಲ್ಲಿಯ ಪ್ರಿನ್ಸಿಪಾಲ್ ಅವರಿಂದ ಸೀಲು ಮತ್ತು ಸೈನ್ ಮಾಡಿಸ್ಕೊಂಡು ಅದರ ಒರಿಜಿನಲ್ ಕಾಪಿ ಏನಿದೆ ಅದನ್ನೇ ನೀವು ಕೊಡಬೇಕಾಗುತ್ತೆ. ಫ್ರೆಂಡ್ಸ್, ಅಥವಾ ನಿಮ್ಮ ಮಗ ಅಥವಾ ಮಗಳು ಏನು ಕಾಲೇಜ್ಗೆ ಹೋಗ್ತಾ ಇದ್ದಾರೆ ಆ ಕಾಲೇಜಿನಿಂದ ಅವರಿಗೆ ಐಡೆಂಟಿಟಿ ಕಾರ್ಡ್ ಅಂತ ಒಂದು ಕೊಟ್ಟಿರ್ತಾರೆ, ಆ ಕಾರ್ಡಿನ ಜೆರಾಕ್ಸನ್ನು ಆದರೂ ನೀವು ಕೊಟ್ಟರೆ ಸಾಕು. ಫ್ರೆಂಡ್ಸ್, ಹಾಗೆಯೇ ಮಗುವಿನ ಆಧಾರ್ ಕಾರ್ಡ್ ಜೆರಾಕ್ಸ್ನ ನೀವು ಕೊಡಬೇಕಾಗುತ್ತೆ, ರೇಷನ್ ಕಾರ್ಡ್ ಜೆರಾಕ್ಸ್ನ ನೀವು ಕೊಡಬೇಕಾಗುತ್ತೆ. ಫ್ರೆಂಡ್ಸ್, ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಪ್ರಥಮ PUC ಮತ್ತು ದ್ವಿತೀಯ PUC ಮಕ್ಕಳ ಶಾಲಾ ಕಿಟ್ಗಳನ್ನ ಪಡ್ಕೊಳ್ಳಿಕ್ಕೆ ನೀವು ನಾನು ಹೇಳಿರೋ ಎಲ್ಲ ದಾಖಲೆಗಳನ್ನ ತಗೊಂಡು ನಿಮ್ಮ ಜಿಲ್ಲೆಯ ಕಾರ್ಮಿಕ ಇಲಾಖೆ ಏನಿದೆ ಅಲ್ಲಿ ನೀವು ಅರ್ಜಿಗಳನ್ನ ಸಲ್ಲಿಸಿ ಇದನ್ನು ಪಡ್ಕೊಬೋದು. ಫ್ರೆಂಡ್ಸ್, ಹಾಗೆಯೇ ಈ ಶಾಲಾ ಕಿಟ್ಗೆ ಅರ್ಜಿಗಳನ್ನು ಆಫ್ಲೈನ್ ಮುಖಾಂತರ ಮಾತ್ರ ನೀವು ಸಲ್ಲಿಸಬೇಕಾಗುತ್ತೆ, ಆನ್ಲೈನ್ ಅರ್ಜಿಗಳನ್ನು ಇದಕ್ಕೆ ಕರೆದಿಲ್ಲ. ಫ್ರೆಂಡ್ಸ್, ಹಾಗೆಯೇ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಅಂತಂದರೆ ನಿಮ್ಮ ಹತ್ತಿರದ ಕಾರ್ಮಿಕ ಇಲಾಖೆಯನ್ನು ನೀವು ಸಂಪರ್ಕಿಸಿ ಪಡ್ಕೊಬೋದು. ಫ್ರೆಂಡ್ಸ್, ಹಾಗೆಯೇ ಈ ಶಾಲಾ ಕಿಟ್ಗಳನ್ನು ಹಾಸನ ಜಿಲ್ಲೆಯ ಆಲೂರು ತಾಲೂಕಿನಲ್ಲಿ ಮಾತ್ರ ಕೊಡ್ತಾ ಇಲ್ಲ, ಇನ್ನೂ ಹಲವಾರು ಜಿಲ್ಲೆಗಳಲ್ಲಿ ಕೊಡ್ತಾ ಇದ್ದಾರೆ. ಫ್ರೆಂಡ್ಸ್, ಈ ರೀತಿ ಒಂದು ಮಾಹಿತಿ ಇತ್ತು, ಈ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆಯೇ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ನಾನು ಹಾಕೋ ಮುಂದಿನ ವಿಡಿಯೋ ನಿಮಗೆ ಆ ತಕ್ಷಣ ಬಂದು ಸೇರುತ್ತೆ. ಫ್ರೆಂಡ್ಸ್.